ಮನ್ರೇಗಾ ವಿಚಾರವಾಗಿ 2 ದಿನ ಅಧಿವೇಶನ ಸರ್ಕಾರ ಕರೆದಿದೆ. ನನಗಂತೂ ಬಹಳ ಸಂತೋಷ ಆಗಿದೆ. 2 ದಿನಗಳ ವಿಶೇಷ ಸದನ ಕರೆದ್ರೆ ಅವರನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಏನೆಲ್ಲ ಮಾಡಬಹುದು ಅಷ್ಟು ಮೆಟೀರಿಯಲ್ ನಮ್ಮ ಕಡೆ ಇದೆ. ಎಲ್ಲೆಲ್ಲಿ ನೀವು ದುಡ್ಡು ಹೊಡೆದ್ರಿ, ಲಂಚ ಹೊಡೆದ್ರಿ, ಕಾಂಟ್ರಾಕ್ಟರ್ಗಳ ಕೈಯಲ್ಲಿ ಕೆಲಸ ಮಾಡಿದ್ರಿ, ಬಡ ಜನರ ಹಣನ ದೋಚಿದ್ರಿ, ಎಲ್ಲವನ್ನೂ ನಾವು ಜನರಿಗೆ ಹೇಳಲಿಕ್ಕಾಗತ್ತೆ, ರೆಕಾರ್ಡ್ ಅಲ್ಲಿ ಉಳಿಯುತ್ತದೆ. ಅದು ಒಂದು. ಎರಡನೇದು, ನೀವು ಯಾವ ವಿಚಾರಕ್ಕೆ ನೀವು ವಿರೋಧ ಮಾಡ್ತಿದ್ದೀರಿ? ಈಗಾಗಲೇ ನಮ್ಮ ಅಶೋಕ್ ಜಿ ಅವರು ಒಂದು ಮಾತು ಹೇಳಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟ ನಮ್ಮ ಸರ್ಕಾರದ ಆ ಸ್ಕೀಮ್ಗಳನ್ನೆಲ್ಲ ನೀವು ನುಂಗಿಬಿಟ್ರಿ, ತೆಗೆದಾಕ್ಬಿಟ್ರಿ. ನಾವು ಹೋರಾಟ ಮಾಡಲಿಲ್ಲ, ಯಾಕಂತಂದ್ರೆ ನಿಮ್ಮ ಸರ್ಕಾರ, ನಿಮ್ಮ ತೀರ್ಮಾನ ಅಂತ. ಆದ್ರೆ ಈಗ ನೀವು ಮಾಡ್ತಿರೋದೇನೋ, ನಾವು ಆ ಸ್ಕೀಮ್ ಅನ್ನು ತೆಗೆದೇ ಇಲ್ಲ, ಇನ್ನಷ್ಟು ಸವಲತ್ತುಗಳನ್ನ ಕೊಡೋ ರೀತಿಯಲ್ಲಿ, ಜನರಿಗೆ ತಲುಪೋ ರೀತಿಯಲ್ಲಿ ಮಾಡ್ತಿದೀವಿ. 2005ರಲ್ಲಿ ನೀವು ಸ್ಕೀಮ್ ತಂದಾಗ ಅದ್ರ ಹೆಸರೇನು? ಅವತ್ತು ಮನ್ರೇಗಾ ಅಲ್ಲ, ಅದು ಅವತ್ತು ನರೇಗಾ. 9ರಲ್ಲಿ ತಿದ್ದುಪಡಿ ತಂದು ಮಹಾತ್ಮ ಗಾಂಧಿ ಹೆಸರನ್ನ ಸೇರಿಸಿದ್ರಿ. ಆಯ್ತು, ಮಹಾತ್ಮ ಗಾಂಧಿ ಹೆಸರು ಇದನ್ನ ಮಾಡುವಾಗ ನಿಮಗಿರ್ಲಿಲ್ವಾ? ನೆಹರು ಹೆಸರಿನಲ್ಲಿ ಮಾಡಕ್ ಹೋಗಿದ್ದದು. ಅದಾದ್ಮೇಲೆ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸ್ಕೊಂಡಿದ್ದೀರಿ. ಕಾಲ ಕಾಲಕ್ಕೆ ಈ ರೀತಿ ಸ್ಕೀಮ್ಗಳೆಲ್ಲ ಹೆಸರುಗಳು ಬದಲಾವಣೆ ಆಗ್ತವೆ. ಅದೇ ರೀತಿಯಲ್ಲಿ ಹೆಸರು ಬದಲಾವಣೆ ಆಗಿದೆಯೇ ಹೊರತು ನಾವು ಯಾವುದನ್ನು ಕೂಡ ತೆಗೆದು ಹಾಕಿಲ್ಲ, ಇನ್ನಷ್ಟು ಸವಲತ್ತುಗಳನ್ನ ಕೊಟ್ಟಿದ್ದೇವೆ. ಆದ್ರೆ ನೀವು ಮಾಡ್ತಿರ್ತಕ್ಕಂಥ ಅನಾಹುತಗಳನ್ನ ಇವತ್ತು ಎತ್ತಿ ಹೇಳಬೇಕಾಗಿದೆ. ಅದಕ್ಕೆ ನೀವು ಸದನ ಕರೆದ್ರೆ ಬಹಳ ಸಂತೋಷ. ನಿಮ್ಮ ಅಂಗಿ ಅರಿಯತಕ್ಕಂಥ ಕೆಲಸವನ್ನ ನಾವಲ್ಲಿ ಮಾಡ್ತೇವೆ. ಅಲ್ಲ, ಅದು ಇರೋದ್ ಸತ್ಯಗಳನ್ನ ಹೇಳಿದಾಗ, ಇರೋದ್ ಸತ್ಯ ಹೇಳಿದಾಗ ಅದಕ್ಕೆ ಬೇಸರ ಯಾಕೆ? ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು ಲೀಸು ಅಂತ, ಅಶೋಕ್ ಅವರು ಹೇಳಿದ್ರು ಅದು ಹೌದು ಲೀಸು ಅಂತ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ಬಿಡ್ತೀನಿ, ಇದೊಂಥರ ಲೀಸ್ ಕಮ್ ಸೇಲ್ ಇದ್ದಂಗೆ. ಇದು ಲೀಸ್ ಕಮ್ ಸೇಲ್. ಇದು ಈಗ ಲೀಸು ಜನತಾದಳದಿಂದ ಬಂದ ಸಿದ್ದರಾಮಯ್ಯನವರಿಗೆ ನೀವು ಲೀಸ್ ಕೊಟ್ಟಿದ್ರಿ. ಅವ್ರ ಲೀಸ್ ಪೀರಿಯಡ್ ಈಗ ಮುಗಿದು ಹೋಗ್ತಾ ಇದೆ ಅಂತ ಅವ್ರ ಎಕ್ಸ್ಟೆನ್ಷನ್ ಕಾಯ್ತಾವ್ರೆ. ಎಕ್ಸ್ಟೆನ್ಷನ್ ಆಗ್ಲಿಲ್ಲ ಅಂತಂದ್ರೆ, ಈಗ ಅವ್ರೇನಾದ್ರೂ ಆಗ್ಲಿಲ್ಲ ಅಂದ್ರೆ ಅದು ಸೇಲು. ಅಂದ್ರೆ ಹೈಕಮಾಂಡ್ ಇವಾಗ ಕಾಯ್ತಾ ಇರೋದು ಏನಕ್ಕೆ ಅಂದ್ರೆ, ಎಷ್ಟು ದಿನ ಇದು ಲೀಸ್ ಕೊಟ್ಕೊಂಡು ನಮ್ಗೆ ವರ್ಕೌಟ್ ಆಗಲ್ಲ, ಒಂದೇ ಸಾರಿ ಸೇಲಕ್ಕೆ ಕೊಟ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಯಾವ ಪಾರ್ಟಿಗಳು ಮುಂದೆ ಬರ್ತಾರೋ, ಈಗ ಯಾರು ಕಾಯ್ತಾ ಇದ್ದಾರೋ, ಅದು ಇನ್ನೂ ಸೇಲ್ಗೆ ಫಿಕ್ಸ್ ಆಗಿಲ್ಲ ಕರೆಕ್ಟ್ ಆಗಿ. ಯಾಕಂದ್ರೆ ಅವರ ಏನು ಬೆಲೆ ಇದೆಯೋ, ಬೆಲೆ ಕಟ್ಟೋರು ಬಂದ್ರೆ ಬಹುಶಃ ಅದು ಸೇಲ್ ಆಗ್ಬಿಡ್ತದೆ ಅಂತ ನನಗಂತೂ ಅನಿಸಿದೆಯಪ್ಪ. ಖರೀದಿ ಯಾರು ಬಹಳ ಜನ ಇದ್ದಾರೆ, ಪ್ರಯತ್ನದಲ್ಲಿದ್ದಾರೆ. ಯಾವತ್ತು ಸೇಲ್ ಆಗುತ್ತೆ ಅವತ್ತು ಹೇಳ್ತೀನಿ, ಎಷ್ಟಕ್ಕಾಯ್ತು, ಯಾರು ತಗೊಂಡ್ರು ಅಂತ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.